ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೂರ್ಯ ಅವರೇ, ನನ್ನ ಪ್ರಶ್ನೆ, ನೀವು 3,000 ಕೊಡ್ತಾ ಇರೋದು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಯಾವುದಕ್ಕೂ ಸಾಕಾಗ್ತಾ ಇಲ್ಲ ಅನ್ನೋದಲ್ಲ. ತಾತ್ಕಾಲಿಕವಾಗಿ ಅವರಿಗೆ ಒಂದು ಸ್ಟ್ರೆಂತ್ ಕೊಡುತ್ತೆ ಅನ್ನೋ ಕಾರಣ ಕೊಡ್ತಾ ಇದ್ದೀರಿ. ಆ 3,000 ಇಟ್ಕೊಂಡು ಎಲ್ಲಿ ತನಕ ಅಂತ ಉದ್ಯೋಗಗಳನ್ನು ನಿಲ್ಲಿಸ್ತೀರಿ ಕೊಡ್ದಲ್ಲೇ ಇರೋಂಗೆ? ಕೇಳಿ ಇಲ್ಲಿ ಪ್ರಶ್ನೆ ಮುಗಿಸಿಲ್ಲ. ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂದವರು ಮಾಡ್ತಾ ಇದೀವಲ್ಲ, ಪಕೋಡ ಮಾರ್ಕೊಂಡು ಜೀವನ ಮಾಡಿ ಅಂದ್ರು, ಅದನ್ನ ಒಪ್ಕಂತೀವಿ. ಅದ್ರ ಜೊತೆಗೆ ನೀವು ಉದ್ಯೋಗ ಸೃಷ್ಟಿ ಮಾಡಕ್ ಆಗ್ಲಿಲ್ಲ ರಾಜ್ಯ ಸರ್ಕಾರದ ಕೈಲಿ ಅಂದ್ರೆ ಬೇಡ, ಇರೋ ಉದ್ಯೋಗಗಳನ್ನು ಕೊಡಿ. ಗೃಹ ಸಚಿವರು ಮನೆ ಮುಂದೆ ದಿನಕ್ಕೆ 60ರಿಂದ 70 ಜನ ಓಡಾಡ್ತಾರೆ ಸರ್. ಯಾವ್ದಾವ್ದೋ ಹಳ್ಳಿಗಳಿಂದ ಬಂದು ಲೆಟರ್ ಇಟ್ಕೊಂಡು ಒಂದೊತ್ತು ರೋಡ್ ಸೈಡಲ್ಲಿ 30-35 ರೂಪಾಯಿ ಕೊಟ್ಟು ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾವುದೋ ಮಠಗಳಲ್ಲೆಲ್ಲ ಹೋಗಿ ಊಟ ಮಾಡ್ಕೊ ಬರ್ತಾರಂತೆ, ದೇವಸ್ಥಾನಗಳಲ್ಲಿ ಹೋಗಿ ಊಟ ಮಾಡ್ಕೊ ಬರ್ತಾರಂತೆ. ಮನೆ ಹತ್ರ ಅಪ್ಪ ಅಮ್ಮನ ಹತ್ರ ಕೈ ಚಾಚಕ್ಕಾಗಲ್ಲ. ವಿದ್ಯಾರ್ಥಿಗಳ ಗೋಳಿನ ಯಾರಿಗೆ ಕೇಳೋಣ? ಈಗ ನೋಡಿ, ಇನ್ನೊಂದು ಈ JTO ಇವ್ರದ್ದು ಶಿಕ್ಷಕರ ನೇಮಕಾತಿ ಅದು ಕೂಡ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಅದನ್ನು ಕೂಡ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ನಾಳೆನೆ ಇದ್ ಮಾಡಿ ಪ್ರಕರಣಗಳನ್ನ ಇಲಾಖೆಯಿಂದ ಸುಮಾರು 2,87,881 ಹುದ್ದೆ ಖಾಲಿ ಇದೆ. ಇದನ್ನ ತುಂಬಿಸಿ ಕೋರ್ಟ್ ಅಲ್ಲಿ ಇರೋದು ಯಾಕೆ ಮಾತಾಡ್ತೀರಾ ನೀವು? ಇದಕ್ಕೇನ್ ತಡೆ ಇದೆ ನಿಮಗೆ? ಇದನ್ನ ಮಾಡಕ್ಕೆ ತಡೆ ಇದೆ ನಿಮಗೆ? ತಡೆ ಇರೋದೆಲ್ಲ ಕೇಳಿ ಸಂದೀಪ್. ಈಗ ನಿಮ್ಗೆ ಗೊತ್ತಿದೆ, ನೀವು KPSC ನಲ್ಲಿ ಎಷ್ಟು ರಿಸಲ್ಟ್ ಬಂದ್ಮೇಲೆ ಯಾರ್ಯಾರು ಕೋರ್ಟ್ಗೆ ಹೋಗ್ತಾರೆ, ಯಾರ್ಯಾರು ಅದನ್ನ ಚಾಲೆಂಜ್ ಮಾಡ್ತಾರೆ. ಈಗ 98 ಬ್ಯಾಚು, 2001 ಬ್ಯಾಚು, ಈ ತರದ ಅನೇಕ ಪ್ರಕರಣಗಳು ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಸೊ ಇದನ್ನ ನಾವು ಮಾಡುವಂಥದ್ದಲ್ಲ. ಸರ್ಕಾರ ನಿಮ್ಗೆ ಹುದ್ದೆ ಫಿಲ್ ಮಾಡಕ್ಕೆ ಏನ್ ಮಾಡ್ಬೇಕು, ಫೈನಾನ್ಸ್ ಅಪ್ರೂವಲ್ಗೆ ಇದಕ್ಕೆ ಕಳಿಸುತ್ತೆ. ಅದಾದ ನಂತರ ಬಂದ್ಮೇಲೆ ಇವತ್ತು ಬಿಜೆಪಿ ಸರ್ಕಾರದಿಂದ ನೇಮಕಾತಿಗಳನ್ನ ಎಲ್ಲಿ ಪೆಂಡಿಂಗ್ ಇದಾವೆ? ಬಿಜೆಪಿ ಸರ್ಕಾರದಿಂದ ಆಗಿರುವಂತ ನೇಮಕಾತಿಗಳೆಲ್ಲ ಕೋರ್ಟ್ ಅಲ್ಲಿ ಬಂದು ಸ್ಟಕ್ ಆಗಿದಾವೆ. ಹೌದಾ ಇಲ್ವಾ? ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ಹೌದಾ ಇಲ್ವಾ? ಕೋರ್ಟ್ ಅಲ್ಲಿ ಸ್ಟಕ್ ಆಗಿದೆಯಾ ಇಲ್ವಾ? ಫೈನಾನ್ಷಿಯಲ್ ಅಪ್ರೂವಲ್ ಆಗುತ್ತೆ, ಅದಾದ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ರೆ ಈಗ ಆಗಿರುವಂತ ಗೋವಿಂದರಾಜ್ ಅವರೇ, ನಿಮ್ಮ ಅಶೋಕ್ ಅವರು ಹೇಳ್ತಾ ಇದ್ರು ಸಿದ್ದರಾಮಯ್ಯಂಗೆ ಏನ್ ಯೋಗ್ಯತೆ ಇದೆ, ಒಬ್ರು ತಗೊಂಡಿಲ್ಲ ಇಲ್ಲಿ ತನಕ, ಏನ್ ಯೋಗ್ಯತೆ ಇದೆ ಅವರಿಗೆ ಅಂತ. ಸರಿ, ಬಿಜೆಪಿಗೆ ಏನ್ ಯೋಗ್ಯತೆ ಇತ್ತು, ಎಷ್ಟು ಜನರು ನೀವು ತಗೊಂಡ್ರಿ? ನೋಡಿ ಮೇಡಮ್, ನಾವೇನು ಕಳೆದ ಅವ್ರ ಹತ್ರ ಅವರು ಫ್ರೀ ಬೀಸ್ ಕೊಟ್ಟರು ಕಣ್ರಿ, ಗ್ಯಾರಂಟಿ ಫ್ರೀ ಯೋಜನೆಗಳನ್ನು ಕೊಟ್ಟರು, ದುಡ್ಡಿಲ್ಲ. ಆಯ್ತು, ಅವ್ರು ಫ್ರೀ ಕೊಟ್ರು, ಅವ್ರ ಹತ್ರ ದುಡ್ಡಿಲ್ಲ. ನೀವ್ ಏನ್ ಕೊಟ್ಟಿದ್ರಿ? ನಿಮ್ಮ ಹತ್ರ ದುಡ್ಡಿರ್ಲಿಲ್ವಾ? ಕೇಂದ್ರ ಸರ್ಕಾರದಲ್ಲಿ ಏನ್ ಕೊಟ್ಟಿದ್ದೀರಾ ನೀವು? ಒಂದ್ ನಿಮಿಷ, 2022 ಮೇಡಮ್, 2022ಕ್ಕೆ ಸನ್ಮಾನ್ಯ ಇವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 1 ಲಕ್ಷ ಜಾಬ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಆಗಿದೆ. ಅದು ಫುಲ್ಫಿಲ್ ಮಾಡಿದಾರೆ ಕೇಳಿ ಇವರು? ಇಲ್ಲಿವರೆಗೂ 3 ವರ್ಷ ಆಯ್ತು. ಅವರೇ ಹೇಳ್ತಾ ಇದ್ರು 15,000 ನೋಟಿಫಿಕೇಶನ್ ಟೀಚರ್ನ ಅಪಾಯಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನೋಟಿಫಿಕೇಶನ್ ಆಯ್ತು, ಇಲ್ಲಿವರೆಗೂ ಮಾಡ್ಲಿಲ್ಲ. ಇದೇ ಮಧು ಬಂಗಾರಪ್ಪ ಅವ್ರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಹಂಗೇನೆ. ಈಗ ನಮ್ಮ ಸರ್ಕಾರ ನಮ್ಮ ಅವಧಿಯಲ್ಲಿ ಈ ರೀತಿ ಪೆಂಡಿಂಗ್ ಅಲ್ಲ. ಒಂದ್ ನಿಮಿಷ ಮೇಡಮ್, ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಮೇಡಮ್. ನಾವು ಒಂದ್ ನಿಮಿಷ, ಸರ್ಕಾರ ಇದ್ದಾಗ ಯಾವ್ಯಾವ ಫಿಲ್ ಆಗ್ಬೇಕಾಯ್ತು ಆಗ ಆಟೋಮೆಟಿಕ್ ಫಿಲ್ ಆಗೋದಕ್ಕೆ ಎಲ್ಲ ಒಂದು ಪ್ರಯತ್ನ ನಡೀತಾ ಇತ್ತು. ಇವತ್ತು ಉಳಿದಿರ್ತಕ್ಕಂಥದ್ದು ಕಳೆದ 3 ವರ್ಷದಲ್ಲಿ 2,80,000 ಫಿಲ್ ಆಗಿಲ್ಲ ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರ ಬಂದಾಗಲಿಂದ ಮಾಡ್ಬೋದಾಯ್ತು, ಅಟ್ಲೀಸ್ಟ್ ಅರ್ಧ ಆದ್ರೂ ಮಾಡ್ಬೇಕಾಯ್ತಲ್ಲ ಮೇಡಮ್. ಇವತ್ತು ದಿನ ಬೆಳಗಾದ್ರೆ ಕೇಂದ್ರ ಸರ್ಕಾರದಿಂದ ಏನು ಯೋಚನೆ ಮಾಡಿದೀರಾ ಹೇಳಿ ಅವ್ರಿಗೆ? ದಿನ ಬೆಳಗಾದ್ರೆ ಅಟ್ಲೀಸ್ಟ್ ಪ್ರೈವೇಟ್ ಅಲ್ಲಾದ್ರೂ ಇವತ್ತು ಕಾರ್ಖಾನೆಗಳನ್ನ ತಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ, ಇಲ್ಲ ಅಂದ್ರೆ ಒಂದೆಲ್ಲ ಒಂದ್ ಕಡೆ ಗುತ್ತಿಗೆದಾರರು ಕೆಲಸಗಳು ಮಾಡ್ತಾ ಇದ್ರೆ ಯುವಕರು ಕೆಲಸ ಸಿಗ್ತಾ ಇರುತ್ತೆ. ಉದ್ಯೋಗ ಅನ್ನೋದು ಒಂದೇ ರೂಪದಲ್ಲಿ ಇರಲ್ಲ ಮೇಡಮ್. ನಾನು ಕೂಡ ರೈತ ಬೋಂಡಾ ಮಾರ್ಕೊಂಡು ಜೀವನ ಮಾಡಬಹುದು ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋ ಉದ್ಯೋಗದ ರೂಪಗಳು ಇರ್ತವೆ, ಅರ್ಥ ಮಾಡ್ಕೊಳ್ಳಿ. ಆ ರೂಪ ಆದ್ರೂ ಮಾಡೋದಿಕ್ಕೆ ಸರ್ಕಾರ ಕೆಲವೊಂದು ಅಭಿವೃದ್ಧಿ ಯೋಜನೆಗಳು ಕೈಕೊಂಡಾಗ ಯುವಕರಿಗೆ ಅಲ್ಲೆಲ್ಲ ಕೆಲಸಗಳು ಸಿಗುತ್ತೆ. ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಹಕ್ಕು. ಸರ್ಕಾರಿ ಗವರ್ಮೆಂಟ್ ತಗೊಳ್ಳೋದು ಕೆಲಸವನ್ನು ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಕೈಗಾರಿಕೆಗಳನ್ನು ಓಪನ್ ಮಾಡ್ತೀವಿ, ಅಲ್ಲಿಗೆ ಹೋಗಿ ಅನ್ನಕ್ಕೆ ಅವ್ರು ಏನಕ್ಕೆ ಹಗಲು ರಾತ್ರಿ ಹೋಗಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ, ಅದನ್ನು ಮಾಡ್ತಾ ಇಲ್ಲ. ಇವತ್ತು ಬರ್ತಾ ಇರ್ತಕ್ಕಂಥ ಕರ್ನಾಟಕ ಬರ್ತಾ ಇರ್ತ ಕಂಪನಿಗಳೆಲ್ಲ ಬೇರೆ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ. ಅದು ಸಮಸ್ಯೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಗೂಗಲ್ ಬಂತು, ಗೂಗಲ್ ಹೈದರಾಬಾದ್ ನಿಮಗೆ ಗೊತ್ತಿಲ್ದಲೇ ಇರೋದೇನಲ್ಲ. ಬಟ್ ಸ್ಟಿಲ್ ನೀವು 3,000 ಕೊಡ್ತೀರಿ ಇಲ್ಲ ನಾವು ಹೇಳ್ತಾ ಇಲ್ಲ. ವಯೋಮಿತಿ ಮುಗ್ದೋಗ್ಬಿಟ್ರೆ ಅವ್ರು 3,000 ಇಟ್ಕೊಂಡು ಏನ್ ಸರ್ ಮಾಡ್ತಾರೆ? ಈಗ ನೋಡಿ, ಎಷ್ಟೋ ಹಿಂಗೆ ಮುಂದುವರಿಸ್ಕೊಂಡ್ರೆ ಯಾವ ಕೆಲಸ ಅಲ್ಲ. ಈಗ ಅವ್ರಿಗೆ ಗೊತ್ತಿದೆ ನಾವು 3,000 ಕೊಟ್ಟಿರುವಂತದ್ದು ತಾತ್ಕಾಲಿಕ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ವಯೋಮಿತಿ ಈಗ ಎಷ್ಟೋ, ಈಗ JTO ಪ್ರಕರಣ ಆಗಿರ್ಬೋದು, ಬ್ರೇಕ್ ಇನ್ಸ್ಪೆಕ್ಟರ್ಗಳ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣಗಳಲ್ಲಿ 4 ವರ್ಷ ನಡೀತಾ ಇದೆ. ಪಾಪ ಎಲ್ಲರೂ ಏಜ್ ಬಾರಿಗೆ ಬಂದ್ಬಿಟ್ಟಿದ್ದಾರೆ.
ಅದಕ್ಕೆ ಅವ್ರು ಮೊದಲನೇ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ 3 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟರು ಫಸ್ಟ್ ಏಜಲ್ಲಿ. ವರ್ಷನೇ ಕೊಟ್ಬಿಟ್ಟಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ವೇ? ಇವರು ಕರೋನಾ ವರ್ಷ ಸಂದರ್ಭದಲ್ಲಿ pending ಇಟ್ಟಿರೋದಲ್ವಾ? ಈಗ 3 ವರ್ಷ ರಿಲ್ಯಾಕ್ಸೇಷನ್ 28, 29 ಆದ್ಮೇಲೆ ಏಜ್ ಏಜ್ ರಿಲ್ಯಾಕ್ಸೇಷನ್ ಬರೋದು ಕೊಟ್ಟಿದ್ದೀವಿ ಅಂತ. 3 ವರ್ಷ ಕೊಟ್ಟು ಏನ್ ಒಂದ್ ಏಜ್ ರಿಲ್ಯಾಕ್ಸೇಷನ್ ತಗೊಂಡು 5 ವರ್ಷ ಕೊಟ್ರಿಗೆ 5 ವರ್ಷ ಹಂಗೆ ಕೊಟ್ಕೋತಾ ಹೋದ್ರೆ ನೇಮಕಾತಿನ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ಸರ್? ನೇಮಕಾತಿ ಮಾಡಲ್ಲ ಅಂತ ಹೇಳ್ತಿಲ್ಲ, ನೇಮಕಾತಿ ಯಾವಾಗ ಯಾವಾಗ ಆಗತ್ತೆ? ನೇಮಕಾತಿ ಒಳ ಮೀಸಲಾತಿ ತಗೊಂಬಂದ್ರಿ ನೇಮಕಾತಿ 56%. ಈಗ ನೋಡಿ ಒಳ ಮೀಸಲಾತಿ ಒಳ ಮೀಸಲಾತಿ ನೀವು ಮಾಡ್ಕೊಂಡಿರೋ ಸಮಸ್ಯೆ. ಒಳ ಮೀಸಲಾತಿ ಮೀಸಲಾತಿ ವಿಚಾರವಾಗಿ ನಾವು ಮಾಡ್ಕೊಂಡಿರೋ ಅದನ್ನ ವಿದ್ಯಾರ್ಥಿಗಳ ಕೇಳ್ತಾರೆ. ಹಿಂಗಾರೆ ಜಾತಿಗಳು ಕೇಳ್ತಾರೆ, ಅದ್ ಕೇಳ್ತಾರಲ್ಲ, ನೀವು ಮಾಡಿರೋದು. ನೀವು ಜಾತಿ ಧರ್ಮ ಅಂತ ಬಂದಿರೋದು ನೀವು. ಒಂದೇ ಒಂದು ಸರ್ ನೀವು ಅದನ್ನ ಏನು ಮಾಡಿಲ್ವಲ್ಲ ನೀವು. ಸರ್ ಒಂದ್ ಸೆಕೆಂಡ್, ಒಂದೇ ಒಂದು ಆಯೆ ಹಾಕೊಂಡು ನಾಳೆ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸನ್ನ ಕ್ಲಿಯರ್ ಮಾಡ್ಕೋಬಹುದು. ಸುಪ್ರೀಂ ಈಗ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಯಾ, ಅಯ್ಯೇ 90 ಸರ್ ಒಂದ್ ಸೆಕೆಂಡ್ 94%ಗೆ 6% ಬಿಡಿ 94%ಗೆ ನೀವು ನೇಮಕಾತಿ ಮಾಡಬಹುದು ಅಂತೇಳಿ ಕೋರ್ಟಿನ ಸ್ಪಷ್ಟವಾಗಿ ಹೇಳಿದೆ. ಏನ್ ಮಾಡಕ್ ಏನ್ ಸಮಸ್ಯೆ ನಿಮ್ಗೆ? ಕ್ಲಿಯರ್. ಈಗ ಕೆಲವೊಂದು ನೇಮಕಾತಿ ವಿಚಾರಗಳಲ್ಲಿ ಆಪೋಸಿಟ್ ಪಾರ್ಟಿಗಳು ಪ್ರಶ್ನೆ ಮಾಡಿರುವಂತದಕ್ಕೆ ಐಎ ಹಾಕೊಂಡು ಮಾಡಕ್ ಆಗಲ್ಲ. ಯಾಕೆಂದ್ರೆ ನೀವು ಚಾಲೆಂಜ್ ಮಾಡ್ಕೊಂಡ್ ಬಂದಿರ್ತೀರಾ. ಒಂದು ಪ್ರಕರಣದಲ್ಲಿ ಒಬ್ರು ನಮಗೆ ಉದ್ಯೋಗ ಕೊಡಿ ಅಂತ ಬಂದಿರ್ತಾರೆ, ಇನ್ನೊಂದು ಅವ್ರಿಗೆ ಉದ್ಯೋಗ ಕೊಟ್ಟಿರೋದು ಸರಿ ಇಲ್ಲ ಅಂತ ಕೇಳ್ಕೊಂಡ್ ಬಂದಿರ್ತಾರೆ. ಸೊ ನೀವು ಐಎ ಹಾಕೊಂಡಿದ್ದ ತಕ್ಷಣ ಸರ್ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶದ್ದು ಅಲ್ಲಿ ಸರ್ ಆಗ್ತಿದೆ ಇದೇ ವಿಚಾರವಾಗಿ ಅಲ್ಲಿ ಹಾಕೊಂಡು ಈಗ ನೇಮಕಾತಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪ್ರಕರಣಗಳಲ್ಲಿ ಆ ರೀತಿ ತೀರ್ಮಾನಗಳು ತಗೊಳಕ್ಕಾಗಲ್ಲ. ಕೆಲವೊಂದು ನಾಳೆ ನ್ಯಾಯಾಲಯ ನಿಮ್ನ ಕೆಲವೊಂದು ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಇರೋದನ್ನ ಬಿಟ್ಟು ಹಾಕ್ಬಿಡೋಣ ಉಳ್ದಂಗೆ. ಮೇಡಮ್ ಯಾಕೆ ಕೋರ್ಟ್ ಹಾಗೆ ಹೇಳಿದೆ, ಮಾಡಕ್ಕಾಗ್ತಿಲ್ಲ? ಕೋರ್ಟ್ ಹೇಳಿದೆ ಆಯ್ತು, ಕೋರ್ಟ್ ಅಲ್ಲಿ ಇರೋದು 94%. ಬಿಟ್ಟು ಹಾಕೋಣ. ಕೋರ್ಟ್ ಹೇಳಿದೆ ಮೇಡಮ್. ಕೋರ್ಟ್ ಹೇಳಿದೆ ಒಳ 94% ಶಿಕ್ಷಣ, ಮಾಡಿ ಅಂತೇಳಿ. ಆರೋಗ್ಯ, ಪೊಲೀಸ್ ಡಿಪಾರ್ಟ್ಮೆಂಟ್, ಗ್ರಾಮ ಪಂಚಾಯತಿ ಮೇಡಮ್, ಎಲ್ಲವೂ ಹೇಳ್ಬೋದಾ ಕೋರ್ಟ್ ಅಲ್ಲಿ ಇದೆಯಾ ನಾನು? ಸರ್? ಎಲ್ಲವೂ ಕೋರ್ಟ್ ಅಲ್ಲಿ ಇದೆಯಾ? ಹಂಗಲ್ಲ. ಕೃಷಿ ಇಲಾಖೆ ಆ ಥರ ನೀವು ನೋಡಿ ಸರ್. ಸುಮ್ಮನೆ ಇರಿ. ಬರೀ ಪಟ್ಟಿ ಹೇಳೋದಲ್ಲ, ನೀವೇನ್ ಮಾಡಿದ್ರಿ ಅಂತ ಹೇಳಿ. ಮೇಡಮ್ ನೀವೆಲ್ಲರೂ ಮಾಡ್ಬೋದು, ನಾವು ಹೇಳ್ತೀನಿ ಕೇಳಿ, ಪ್ರಶ್ನೆ ಮಾಡ್ಬೋದು ನಾವು ನಾವು ಅವ್ರಿಗೆ. ತುಂಬಬೇಕಾದಂತ ಕೆಲಸ ನೀವೆಲ್ಲರೂ ಎಲ್ಲವೂ ತುಂಬಿದೆ. ಈಗ ರೈಲ್ವೆ ನಾವು ತುಂಬಬೇಕಾಗಿರೋದು ನೋಡಿ ಮೇಡಮ್, ಇವನ್ PS ಎಲ್ಲ ತುಂಬಿದ್ವಿ. ಆಡಳಿತ ನಿಮ್ಮ ಮಾಡೋರಿಗೆ ಸರ್ಕಾರದಲ್ಲಿ ಆಗಿದ್ದೇ ಇವತ್ತು ಈ ಕಾರಣ ಹಿಂಗಾಗಿರೋದಕ್ಕೆ. ಒಂದ್ ನಿಮಿಷ. ನೀವು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟೆ ನಿಮ್ಮನ್ನ ಮನೆಗೆ ಕಳಿಸಿ ನಾವು ಕಾಂಗ್ರೆಸ್ ನ ತಂದಿದ್ದು. ಕಾಂಗ್ರೆಸ್ ಅವ್ರು ಹೇಳಿದ್ರು ನಾವು 1 ವರ್ಷದಲ್ಲಿ ತುಂಬ್ತೀವಿ ಅಂತ. ನೋಡ್ರಿ, ಅವ್ರು ಏನ್ ಮಾಡಿದ್ರು? ನಿಮ್ಗೆ ಎಲ್ಲರೂ ಮಾಹಿತಿ ಅಷ್ಟೇ. ಹೇಳ್ತೀನಿ. 2022ರಲ್ಲಿ 1 ಲಕ್ಷ ಜಾಬ್ದು ನೋಟಿಫಿಕೇಶನ್ ಆಗಿದೆ. ಭರವಸೆಗಳನ್ನೇ ಅದನ್ನ ಬಂಡವಾಳ ಎಕ್ಸಿಕ್ಯೂಟ್ ಮಾಡ್ಕೊಂತೀರಾ ಮಾಡಿಲ್ಲ. ನೀವು? ಬಂದಂತ ಸರ್ಕಾರ 3 ವರ್ಷದಲ್ಲಿ ಕೊಡುವಂತ ಕೆಲಸ ಅಲ್ಲ, ಮಾಡ್ಬೇಕಾಯ್ತು. ನೀವೇನ್ ಅವ್ರು ಕೊಟ್ಟಿಲ್ಲ. ಮಾಡಿದ್ರಿ ಅಂತ ಹೇಳಿ ರೈಲ್ವೆ ಎಲ್ಲವನ್ನು ಕೂಡ ಹಿಂದಿನ ಸರ್ಕಾರದ ಮೇಲೆ ರೈಲ್ವೆ ಎಸ್ಕೊಂಡು ಹೋಗ್ತಾ ಇದ್ದಾರೆ ಬಿಟ್ರೆ ಕನ್ನಡ ಅಲ್ಲ, ಏನ್ ಮಾಡಿದ್ರು? ಸರಿ, ಮೇಡಮ್ ಅವರೇ. 15 ದಿನದೊಳಗೆ ಮೇಡಮ್ ಇವ್ರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು. ನಮ್ ಗತಿ ಏನು? ನೋಡಿ, ಇವತ್ತು ಸಿದ್ದರಾಮಯ್ಯ ಇಟ್ಟಿದ್ದ ಭರವಸೆ ಏನಂತಂದ್ರೆ ಏನೋ ರಾಜ್ಯನ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅನ್ನೋದು ಭರವಸೆ ಇತ್ತು. ಯುವ ಪೀಳಿಗೆಗೆ ಇರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ. ಅದಕ್ಕಂತಾನೆ 2023ರಲ್ಲಿ 85,000 ಕೋಟಿ ಸಾಲ ಮಾಡಿದ್ರು ಬಜೆಟ್ ಮಂಡನೆ ಮಾಡಕ. ಅಲ್ಲೇನೋ ಉದ್ಯೋಗ ಸೃಷ್ಟಿ ಮಾಡಿದ್ರಾ? ಮಾಡಲಿಲ್ಲ. 85,000 ಕೋಟಿ ಸಾಲ ತಗೊಂಡು ಕಟ್ಟಡಗಳು ಇವ್ರು ಒತ್ತೆ ಇಟ್ಟರು, ಅಲ್ಲೂ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಅದೇ ರೀತಿ 24ರಲ್ಲಿ 1,05,000 ಕೋಟಿ ಸಾಲ ಮಾಡಿದ್ರು ಬಜೆಟಲ್ಲಿ, ಬಜೆಟ್ ಮಂಡನೆ ಮಾಡಕಾದ್ರೆ ಅಲ್ಲೂ ಏನೋ ಉದ್ಯೋಗ ಸೃಷ್ಟಿ ಮಾಡಿದ್ರಾ? ಅಲ್ಲಿ ಉದ್ಯೋಗದ ಬಗ್ಗೆ ಪ್ರಚಾರನೇ ಇಲ್ಲ. ಅದೇ ರೀತಿ ಈಗ 25ರಲ್ಲಿ 1,16,000 ಕೋಟಿ ಸಾಲ ಮಾಡಿದ್ರು. ಇಡೀ ರಾಜ್ಯದ 7 ಕೋಟಿ ಜನನ ಒತ್ತೆ ಇಟ್ಟು ಸಾಲ ಮಾಡಿದ್ರು. ಇವರು ಕೂಡ ಹೇಳ್ಕೊಂಡ್ರು, ನಂದು ಗಾತ್ರದ ಬಜೆಟ್ ರಾಜ್ಯದಲ್ಲಿ ಮಂಡಿಸ್ತಾ ಇದ್ದೀನಿ, ಐತಿಹಾಸಿಕದ ಬಜೆಟ್ ಇದು ಅಂತ ಹೇಳಿ ಬಜೆಟ್ ಮಂಡನೆ ಮಾಡಿದ್ರು. 4,16,000 ಕೋಟಿ. ಅದನ್ನ ಇವತ್ತು ಉಳಿದಿರೋದು 1,31,000 ಕೋಟಿ ಹಂಗೆ ಉಳಿದಿದೆ ಇಲಾಖೆಯಲ್ಲಿ, ಎಲ್ಲ ಇಲಾಖೆಯಲ್ಲಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.